ಅತಿಥಿ ಶಿಕ್ಷಕರನ್ನು ಬೇಕೇ ಬೇಕು ಬೇಕೇ ಬೇಕು ಮಂಜುನಾಥ್ ಅಂತೇಳಿ ಮಾತಾಡ್ತಾ ಇರೋದು. ನಾವು ಈಗಾಗಲೇ 10 ವರ್ಷಗಳ ಕಾಲ ಈ ಒಂದು ವಸತಿ ಶಿಕ್ಷೆಗಳಲ್ಲಿ ಕಾರ್ಯನಿರ್ವಹಿಸ್ತಿದ್ದೇವೆ. ನಾವು ವಸತಿ ಶಿಕ್ಷೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರಿಗೆ ಸಮಾನವಾಗಿ ನಾವು ಎಲ್ಲ ಪದವಿಗಳನ್ನು ಪಡ್ಕೊಂಡಿದ್ದೀವಿ. ಎಲ್ಲ ಪದವಿಗಳನ್ನು ಪಡ್ಕೊಂಡು ಅರ್ಹತೆ ಇದ್ದರೂ ಅವರಷ್ಟೇ ನಾವು ಸಮಾನವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಆದರೆ ನಾವು ಇವತ್ತು ಈ ಒಂದು ಪ್ರತಿಭಟನೆ ಮಾಡ್ತಾ ಇರೋದು ನಮ್ಮ ಒಂದು ವಸತಿ ಶಾಲೆಗಳಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ವರ್ಷದಲ್ಲಿ ಕೇವಲ 10-9 ತಿಂಗಳ ಅವಧಿಗೆ ಮಾತ್ರ ಸಂಬಳ ಕೊಡ್ತಾರೆ. ಹಾಗಾಗಿ ನಮಗೆ 12 ತಿಂಗಳು ನಮಗೆ ಸಂಬಳವನ್ನು ಕೊಡಬೇಕು. ಆಮೇಲೆ ನಾವು 10 ವರ್ಷ ಈ ರೀತಿ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಮುಂದಿನ ಒಂದು ಏನು ನಮ್ಮನ್ನ ರಿಕ್ರೂಟ್ಮೆಂಟ್ ಕಾಲ್ ಮಾಡ್ತಾರಲ್ವಾ, ಆ ಒಂದು ಕಾಲ್ ಮಾಡಿರ್ತಕ್ಕಂಥ ಒಂದು ಅವಧಿಯೊಳಗೆ ನಮ್ಮನ್ನು ಪರಿಗಣಿಸಿ ನಮಗೆ ಒಂದು ಕೃಪಾಂಕಗಳನ್ನು ಕೊಟ್ಟು ಸೇರಿಸ್ಕೋಬೇಕಂತ ಕೇಳ್ಕೊಳ್ತಿದ್ದೀವಿ. ಅದೇ ರೀತಿಯಾಗಿ ನಾವು ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಬ್ಬ ಶಿಕ್ಷಕರು ಬೇರೆ ಬೇರೆ ಊರುಗಳಿಂದ ಅಡ್ಡಾಡ್ತಿದ್ದಾರೆ. ಅಂಥವರಿಗೆ ವಸತಿಗಳಲ್ಲಿ ಕೂಡ ಅವಕಾಶ ಕೊಡಬೇಕು. ಆಮೇಲೆ ನಮಗೆ ದಾರಿಗಳಲ್ಲಾಗಿರಲಿ ಮತ್ತೊಂದುಗಳಲ್ಲಿ ಏನಾದರೂ ಅನಾಹುತಗಳಾದಾಗ ಮೆಡಿಕಲ್ ಅಲಯನ್ಸ್ ಅಂತ ಹೇಗಿರುತ್ತೆ, ನಮಗೆ ನಮ್ಮ ಕುಟುಂಬದ ಭದ್ರತೆಗೋಸ್ಕರವಾಗಿ ಮೆಡಿಕಲ್ ಅಲಯನ್ಸ್ ಕೊಡಬೇಕಂತ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದು ನಮ್ಮ ಹೆಚ್ಚಿನ ಬೇಡಿಕೆ ಆಗಿರ್ತದೆ ಸರ್. ಮೊಟ್ಟ ಸಮಾನ ವೇತನಕ್ಕೆ ಸಮಾನ ಸಂಬಳವನ್ನು ಏನು ಕೊಡ್ತಾ ಇದ್ದಾರಲ್ಲ, ಅಂದ್ರಂಗೆ ಎಲ್ಲಾ ಇಲಾಖೆಗಳಲ್ಲಿ ಕೊಡುವಂತೆ ನಮ್ಮ ಇಲಾಖೆಗೆ ಈ ಒಂದು ಸಮಾನ ವೇತನಕ್ಕೆ ಸಮಾನ ಒಂದು ಕೆಲಸಗಳನ್ನು ಮಾಡಿದ್ದೀವಿ. ಹಾಗಾಗಿ ಅದನ್ನು ಪರಿಗಣಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಮಾಡಬೇಕಾಗಿ ನಮ್ಮ ಒಂದು ಅನಿಸಿಕೆ ಆಗಿರುತ್ತದೆ ಸರ್. ನಾವು ಈಗಾಗಲೇ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ 450ಕ್ಕೂ ಅಧಿಕ ಜನ ಕೆಲಸ ಮಾಡ್ತಾ ಇದೀವಿ. ಈಗ ಇಲ್ಲಿ 5 ವರ್ಷ 9 ವರ್ಷ 10 ವರ್ಷ 12 ವರ್ಷ ಕೆಲಸ ನಾವು ಮಾಡಿದ್ವಿ. ಇದರಲ್ಲಿ ನಾವು ಕೋರ್ಟಲ್ಲಿ ಬಹಳಷ್ಟು ಜನ ಮೊರೆ ಹೋಗಿದ್ವಿ. ಹೀಗಾಗಿ 2 ವರ್ಷಗಳ ಕೆಳಗೆ ಇದೇ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಧರಣಿ ಮಾಡಿದ್ವಿ, ಮಳೆಯಲ್ಲಿ ನೆಂದಿದ್ವಿ. ಅವತ್ತು ಮಿನಿಸ್ಟರ್ ಪಾಪ ನಮಗೆ 10,500 ಇರ್ತಕ್ಕಂಥ ಸಂಬಳನ 16,500ಕ್ಕೆ ಹೆಚ್ಚಿಸಿ ನಮಗೆ ಸಂಬಳ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಧನ್ಯವಾದ ತಿಳಿಸ್ತೀವಿ. ಸೊ ಇದನ್ನ ನಮಗೆ ಆಗ್ತಾ ಇಲ್ಲ. ಕಾಲಕ್ಕೆ ಬೆಳೆಗಳು ಮತ್ತೊಂದು ಆದಂಗೆಲ್ಲ ಹೇಗೆ ಮಾರ್ಕೆಟ್ ಅಲ್ಲಿ ಎಲ್ಲಾ ಒಂದು ಪ್ರಮಾಣಗಳು ಜಾಸ್ತಿ ಸಿಗ್ತದವೆ, ಹಾಗೆ ನಮ್ಮ ಒಂದು ಬೇಡಿಕೆನೂ ಜಾಸ್ತಿ ಆಗಿದೆ. ನಮ್ಮ ಒಂದು ಜೀವನಕ್ಕೆ ಆಧಾರಕ್ಕೆ ತಕ್ಕಂಗೆ ಕೊಡ್ಲಿ ಅಂತ ಕೇಳ್ತಾ ಇದೀವಿ. ನಾವು 6 ವರ್ಷಗಳವರೆಗೆ ನಾವು ವಸತಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಗೌರ್ಮೆಂಟ್ ಟೀಚರ್ಗಿಂತಲೂ ಜಾಸ್ತಿ ನಾವು ಪ್ರೈವೇಟ್ ನವರು ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ನಮ್ಗೆ ಯಾವುದೇ ರೀತಿಯ ಬೆಲೆ ಇಲ್ಲ, ನಮಗೆ ಕೀಳಾಗಿ ನೋಡ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ಸರ್ಕಾರದ ಹತ್ರ ಏನ್ ಕೇಳ್ಕೊತಾ ಇದೀವಿ, ನಾವು ನಮ್ಮನ್ನ ಕಾಯಂ ಮಾಡಿ, ಇಲ್ಲ ಇದ್ರೆ ನಮಗೆ ಕನಿಷ್ಠ ವೇತನ ಆದ್ರೂ ಕೊಡಿ, ಇಲ್ಲ ಇದ್ರೆ ಲಾಸ್ಟಿಗೆ ವಿಷ ಕೊಡ್ತಕ್ಕಂಥ ಕೆಲಸ ಆದ್ರೂ ಮಾಡಿ ಅಂತ ವಿನಂತಿ ಮಾಡ್ಕೊತಾ ಇದೀವಿ. ಧನ್ಯವಾದ. ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮಾಡ್ತೀವಿ ನಾವು, ಸಮಾಜ ಕಲ್ಯಾಣ ಮಿನಿಸ್ಟ್ರಿಗೆ ಮಾಡ್ತಾ ಇದೀವಿ. ನಾವು ಅವ್ರ ಹತ್ರ ವಿನಂತಿ ಮಾಡ್ಕೊತಾ ಇದೀವಿ, ನಮ್ಮನ್ನ ಯಾವ್ದಾದ್ರು ಒಂದು ಹಂತಕ್ಕೆ ಹಚ್ಚರಿ ಅಂತ ಕೇಳ್ತಾ ಇದೀವಿ. ನಾವು ಯಾದಗಿರಿ ಡಿಸ್ಟ್ರಿಕ್ಟ್ ಬಂದಿದ್ದೀವಿ. ಯಾದಗಿರಿ ಡಿಸ್ಟ್ರಿಕ್ಟ್ ಸುರಪುರ ತಾಲೂಕಾ ಕೌಡಿಮಟ್ಟಿ ಹತ್ರ ಶಾಲೆ ಇದೆ, ಮುರಾರ್ಜಿ ಸ್ಕೂಲ್ 621. ಎಲ್ಲರಿಗೂ ನಮಸ್ತೆ. ನಾವು 2017ರಿಂದನೂ ಇದುವರೆಗೂ ಸಹ ಮುರಾರ್ಜಿ ಶಾಲೆನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಕನಿಷ್ಠ ವೇತನವನ್ನು ಸಹ ಕೊಡಬೇಕು, ಇಲ್ಲ ಅಂತಂದರೆ ಕೃಪಾಂಕನಾದರೂ ಸಹ ಕೊಡಬೇಕು. ನಮಗೆ ವರ್ಷದಲ್ಲಿ 2.5 ತಿಂಗಳು ನಮಗೆ ಸ್ಯಾಲ್ರಿನೇ ಇರೋದಿಲ್ಲ. ಜೀವನ ನಿರ್ವಹಿಸೋದು ಇಂತಹ ಅಗತ್ಯ ಜೀವನ ನಿರ್ವಹಣೆಯಲ್ಲಿ ತುಂಬಾ ಕಷ್ಟ ಅನಿಸ್ತಾ ಇದೆ. ಹಾಗಾಗಿ ಎಲ್ಲ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳೆಲ್ಲರೂ ಸಹ ನಮ್ಮ ಕಡೆ ಗಮನ ಹರಿಸಿ ನಮ್ಮನ್ನು ಕಾಯಂಗೊಳಿಸ್ಕೋಬೇಕು. ಕಾಯಂ ಶಿಕ್ಷಕರಿಗಿಂತನೂ ಅತಿಯಾಗಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಪ್ರತಿಯೊಂದು ಪಾಠ ಪ್ರವಚನಗಳಲ್ಲಾಗಿರ್ಬೋದು, ರಿಸಲ್ಟಲ್ಲಾಗಿರ್ಬೋದು, ಪ್ರತಿ 100ಕ್ಕೆ 100% ಅಷ್ಟು ರಿಸಲ್ಟನ್ನು ಕೊಡಿಸ್ತಾ ಇದೀವಿ, ಬರ್ತಿದೆ ನಮ್ಮ ಶಾಲೆಗಳಿಗೆ. ಹಂಗಾಗಿ ನಮಗೆ ಕನಿಷ್ಠ ವೇತನನ್ನಾದರೂ ಸಹ ಕೊಡಬೇಕು ಅಂತ ಅಂದು ತಮ್ಮಲ್ಲಿ ಕಳಕಳಿಯ ಮನವಿ. ಇವಾಗ ಕೇವಲ 16,500 ಕೊಡ್ತಿದ್ದಾರೆ ಸರ್. ನಾವು MA BEd ಎಲ್ಲ ಮಾಡಿ ಇಷ್ಟೊಂದು ಉನ್ನತ ಎಜುಕೇಶನ್ ಅನ್ನ ಮಾಡಿ ನಾವು ಕೂಲಿ ಕಾರ್ಮಿಕರಿಗಿಂತನೂ ಕೀಳಾಗಿ ನಮ್ಮನ್ನ ನಡೆಸ್ಕೋತಾ ಇದ್ದಾರೆ. ಹಂಗಾಗಿ ನಮ್ಮನ್ನ ತುಂಬಾ ಗೌರವಯುತವಾಗಿ ನಡೆಸ್ಕೋಬೇಕು. ನಾವು ಸಮಾಜ ನಿರ್ಮಾಪಕರನ್ನ ನಾವು ತರಬೇತಿಗೊಳಿಸ್ತಾ ಇರೋದ್ರಿಂದ ನಮ್ಗೆ ಗೌರವದಿಂದ ನಡೆಸ್ಕೋಬೇಕು ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನ್ಯಾಯಾಲಯದಲ್ಲಿರುವಂತಹ ಸುಪ್ರೀಂ ಕೋರ್ಟಿನ ಒಂದು ಆದೇಶವನ್ನ ಪರಿಗಣಿಸಿ ನಮ್ಮನ್ನ ಗೌರವಯುತವಾಗಿ ನಡೆಸ್ಕೊಂಡು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಘನ ನ್ಯಾಯಾಲಯನೂ ಸಹ ಹೇಳೈತೆ. ಮತ್ತೆ ಎಲ್ಲಾ ಅಧಿಕಾರಿಗಳು ಇದನ್ನ ಆದಷ್ಟು ಮಟ್ಟಿಗೆ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯ ಮನವಿ. ನಮಸ್ತೆ.